ಟೀಕೆ ಮಾಡ್ತಲ್ಲ ಸಂವಿಧಾನವನ್ನು ಕೂಡ ಸಂವಿಧಾನಕ್ಕೆ ತಲೆ ಬಾಗ್ತೀನಿ. ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸುಪ್ರೀಂ ಕೋರ್ಟು, ನಮ್ಮ ದೇವರದು ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿ. ನಮ್ಮ ದೇವ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗೋದು ಯಾವುದೇ ಕಾರಣಕ್ಕೂ, ಇದು ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚು ಡಬಲ್ ಬೆಂಚಲ್ಲಿ ಇಲ್ಲಿ ಅವರ ಪರವಾಗಿ ಬರೋದು ಕಡಿಮೆ, ಕ್ಷೀಣ ಇಲ್ಲಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗೋದು ಸುಪ್ರೀಂ ಕೋರ್ಟ್ನಲ್ಲಿ. ನಮ್ಮ ದೇವರಿರೋದಲ್ಲಿ ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿರೋದು ನಮ್ಮ ಅಂಬೇಡ್ಕರ್, ನಮ್ಮ ದೇವರಿರೋದು. ಹಾಗಾಗಿ ದಯಮಾಡಿ ನನ್ನ ಮನವಿ ಇಷ್ಟೇ, ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿರಬೇಕು. ಈಗ ನಾವು ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಎಲ್ಲ ನಾವು, ಯಾರೋ ಇನ್ನೊಬ್ಬರು ಮಂತ್ರಿ ಆಗ್ತಾರೆ, ಇನ್ನೊಬ್ರು ಇವರೇನು ಮಾಡ್ತಾರೆ ಗೊತ್ತಾ, ಇಲ್ಲಿ ಸಿಂಗಲ್ ಬೆಂಚಲ್ಲಿ ಅಪ್ಪಿತಪ್ಪಿ ನಾವು ಆಗೋದು ಬೇಡ. ಸಿಂಗಲ್ ಬೆಂಚಲ್ಲಿ ಏನಾರ ಉಲ್ಟಾ ಆಯ್ತು ಅಂತ ತಿಳ್ಕೊಡ್ರಿ ರಾಜೀನಾಮೆ ಕೊಡಿ ಅಂತ ಕೂತ್ಕೊಳ್ತಾರೆ. ಡಬಲ್ ಬೆಂಚಲ್ಲಿ ಉಲ್ಟಾ ಆಯ್ತು ಅಂತೀರಿ ರಾಜೀನಾಮೆ ಕೊಡಿ ಅಂತಾರೆ. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಅಲ್ಲಿ ಕೂತಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಕೂತಿದ್ದಾರೆ. ಅಲ್ಲಿ ನ್ಯಾಯದೇವತೆ ಅಲ್ಲಿದೆ ತಾಯಿ. ನಾವು ದೇವರು ಧರ್ಮನ ನಂಬ್ಕೊಂಡಿರ್ತೀವಿ, ಸುಪ್ರೀಂ ಕೋರ್ಟಲ್ಲಿರೋದು. ಹಾಗಾಗಿ ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ, ನ್ಯಾಯದೇವತೆ ಅಲ್ಲಿ ಕೂತಿದ್ದಾಳೆ, ನಮ್ಮ ತಾಯಿಗೆ ಅಲ್ಲಿ ಕೂತಿದ್ದಾಳೆ, ನಮ್ಮ ಅಮ್ಮ ಭಾರತ ಮಾತೆ ಅಲ್ಲಿ ಕೂತಿದ್ದಾಳೆ, ನ್ಯಾಯ ಕೊಡೋದು ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಸುಪ್ರೀಂ ಕೋರ್ಟಲ್ಲಿ ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವ್ರು ರಾಜೀನಾಮೆನ ಕೇಳಬಾರ್ದು. ಇದು ನನ್ನ ವೈಯಕ್ತಿಕ. ಈಗ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಅಲ್ಲಿ ಪಕ್ಷೇತರ ಪರವಾಗಿ ಬಂತು, ಅಲ್ಲಿ ನ್ಯಾಯದೇವತೆ ಅಲ್ಲಿ ಕಣ್ತೆರಿತು. ಮತ್ತೆ ವಾಪಸ್ಸು ದೇವರು ತೊಗೊಂಬಂದು ಬಿಟ್ಟ. ಇಲ್ಲಿ ವಾಪಸ್ ಬರೋದಕ್ಕೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ. ಇದು ದೇವರು ಧರ್ಮ ಹಿಂದುತ್ವ ಅನ್ನೋದು ಇಲ್ಲಿ ಭಾರತ ದೇಶ ಅನ್ನೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚಲ್ಲಿ ಆರ್ಡರ್ ತಕ್ಷಣ ನೀವೇನಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ದಯಮಾಡಿ ಆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಡಬಲ್ ಬೆಂಚಲ್ಲಿ ಆದ ತಕ್ಷಣ ವಿರುದ್ಧ ಪರ ಬರಲಿ, ರಾಜೀನಾಮೆ ಕೊಡ್ಬೇಕನ್ನೋದು ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ. ನಮ್ಮ ದೇವರು ಅಲ್ಲಿದ್ದಾರೆ, ನಮ್ಮ ತಾಯಿ ಅಲ್ಲಿದ್ದಾರೆ, ಭಾರತ ಮಾತೆ ಅಲ್ಲಿದ್ದಾರೆ, ನಮ್ಮ ಅಂಬೇಡ್ಕರ್ ಅಲ್ಲಿದ್ದಾರೆ. ಅಲ್ಲಿ ಡಿಸೈಡ್ ಆದಾಗ ಆವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆವಾಗ ನೀವು ಕೇಳ್ರಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರ ಬಗ್ಗೆ ವ್ಯತಿರಿಕ್ತವಾಗಿ ನಾನೇನು ಮಾತಾಡಿಲ್ಲ. ನಾನು ಖಂಡಿತ ದೇವರು ಧರ್ಮ ಕಾನೂನು ಅದನ್ನು ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ, ಇಡೀ ರಾಜ್ಯದ ಸಾಮಾನ್ಯ ಜನರ ಅಭಿಪ್ರಾಯ ಇದು. ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸಿದ್ದರಾಮಯ್ಯ, ಅವಾಗೂ ಯಡಿಯೂರಪ್ಪ ಅಂತಿದ್ದೆ ಅವಾಗ 2008 ಯಡಿಯೂರಪ್ಪರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತಾ ಇದ್ದೆ. ಇವಾಗಲೂ ಕೂಡ ನಮ್ಮ ಸಿದ್ದರಾಮಯ್ಯವ್ರಿಗೆ ಅನ್ಯಾಯ ಆದರೆ ಖಂಡಿತ ನಾವು ಯಾರೂ ಸಹಿಸೋದಿಲ್ಲ. ಇದು ಯಾರೂ ಸಹಿಸೋದಿಲ್ಲ.